ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಪೆನ್ನಿ ಅವರೇ, ಆತ್ಮೀಯ ಮಿತ್ರರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಸಂತೋಷ್ ಬಣ್ಣೂರವರೇ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆತ್ಮೀಯರಾದ ರಮೇಶ್ ಕನಗೊಂಡ್ರವರೇ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಿರಣ್ಣ ದರ್ಕಿಯವರೇ, ನನ್ನ ಆತ್ಮೀಯ ಮಿತ್ರರಾದ ಬಾಳಿಯವರೇ ಮತ್ತು ಗೌಡ ಬಬಲಾದಿಯವರೇ, ಉಸ್ಮಾನ್ ಅವರೇ, ಹಿರಿಯರಾಗಿರ್ತಕ್ಕಂಥ ದತ್ತಪ್ಪ ಬಬಲಾದನವರೇ, ವೀರಪ್ಪ ಜಮಾದರವರೇ, ಶಾಂತಕುಮಾರ್ ಅವರೇ, ಸಾವ್ಕಾರ್ ಅವರೇ, ಮಲಿಕ್ ಅವರೇ, ಚಂದ್ರಕಾಂತ್ ಸಿಂಗಿ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಗ್ರಾಮದ ಹಿರಿಯರೇ ಮತ್ತು ಭಕ್ತ ಕನಕದಾಸರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮತ್ತು ನಮ್ಮ ಮಲ್ಲಿಕಾರ್ಜುನ ಹಡಪದವರು, ಇಂದ್ರ ಪೂಜಾರಿಯವರು, ರಾಜು ಭಾಗಪ್ಪ ಹುಣಸಿ ಅಡಿಗೆ ಎಲ್ಲಪ್ಪನವರು ಅನೇಕ ಎಲ್ಲ ಯುವಕರು ಎಲ್ಲ ಸೇರಿದ್ದೀರಿ. ಇದು ಇವತ್ತು ನಾವು ನಾನು ಮೊದಲೇ ತಮಗೆ ಹೇಳಿದ್ದೇನೆ, ನಾಳೆ ಬೆಳಗಾವಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಚಳಿಗಾಲ ಅಧಿವೇಶನ ಕರೆಯಲಾಗಿದೆ. ಭಾಳಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಮಯ. ಆದ ಕಾರಣ ನನಗೆ CLP ಕಾರ್ಯದರ್ಶಿ ಮಾಡಿದರ ಫಲವಾಗಿ ಒಂದು ಸ್ವಲ್ಪ ಬೇಗ ಹೋಗ್ಬೇಕಾಗ್ತದೆ. 11ನೇ ತಾರೀಕು CLP ಸಭೆ ಕರೆದ ಕಾರಣ ಸಾಹೇಬರು ಇವತ್ತು ಅವ್ರು ಶಿಗ್ಗಾವಿ ಮುಗಿಸ್ಕೊಂಡು ಸಾಯಂಕಾಲ ಬರ್ತಾರೆ. ನಾನು ಕೂಡ ಸಾಯಂಕಾಲ ಇದ್ದು ಎಲ್ಲ ಶಾಸಕರಿಗೆ ನಾಳೆ 11ನೇ ತಾರೀಕು ದಿವಸ ಸಾಯಂಕಾಲ ಸಭೆ ಕರೆಯಲಾಗಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅಲ್ಲಿ DK ಶಿವಕುಮಾರ್ ಅವರು ಮತ್ತು ನಮ್ಮ ಬೋಸ್ರಾಜ್ ಅವರು ಉಪಸ್ಥಿತರಿದ್ದಾರೆ. ಶಾಸಕರಿಗೆ ಹೇಳಬೇಕಾದಂಥ ಕಾರಣ ನಾನು ಬೇಗ ಹೋಗ್ತೀನಿ ಅಂತ ಹೇಳಿ, ಇಲ್ಲದೆ ಹೋದರೆ ಬೆಳಗ್ಗೆ ಎದ್ದು ಹೋಗ್ಬೋದಿತ್ತು. ಜವಾಬ್ದಾರಿ ಕೊಟ್ಟ ಕಾರಣ ನಾನು ಆ ಜವಾಬ್ದಾರಿ ಸಲುವಾಗಿ ಅಲ್ಲಿಗೆ ಹೋಗಬೇಕಾಗಿದೆ. ಅದಕ್ಕೆ ನಾನು ಇಲ್ಲಿಗೆ ಬಂದು ಚಾಲನೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ತಾವು ಪೂಜಾ ಮಾಡಿ ಅದಕ್ಕೆ ಚಾಲನೆ ಕೊಡೋದಕ್ಕೆ ಎಲ್ಲನೂ ತಾವೆಲ್ಲರನ್ನ ಕರೆಸಿ ಮತ್ತು ಸಭೆ ಮಾಡಿ ಎಲ್ಲರೂ ಸನ್ಮಾನ ಮಾಡಿದಿರಿ. ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಿದಿರಿ. ಭಕ್ತ ಕನಕದಾಸರ ಆದರ್ಶಗಳು ಅವರು ಮಾಡಿರ್ತಕ್ಕಂಥ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಜಯಂತಿಗಳು ನಮ್ಮ ಯುವತಿನಗಳು ಆಗಿ ಹೋಗಿರ್ತಕ್ಕಂಥ ಶರಣರ ಜಯಂತಿಗಳನ್ನು ಮಾಡುತ್ತಾ ಬಂದಿದ್ದೀವಿ. ಆದ ಕಾರಣ ಇವತ್ತು ತಾವು ಕೂಡ ಭಾಳ ಉತ್ಸಾಹದಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಕ್ತ ಕನಕದಾಸರು ಸಾಕಷ್ಟು ಅವರ ಅನೇಕ ಸಾಧನೆಗಳು ಪಾವಡಗಳಿವೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ, ಈ ಜಗತ್ತಿನಲ್ಲಿ ಯಾರಾದರೂ ಭಗವಂತನನ್ನು ದರ್ಶನ ಮಾಡಿಸ್ಕೊಂಡ್ರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೆಲಸ ಮಾಡಿ ಕನಕನಾಗಿ ದಾಸನಾಗಿ ಪುರಂದರದಾಸರ ಶೈಲಿಯಲ್ಲಿ ಅನೇಕ ಕವನಗಳನ್ನು ಸಾಹಿತ್ಯ ರೂಪದಲ್ಲಿ ಕೊಟ್ಟು ಮತ್ತು ತನಗೆ ಸಿಕ್ಕಿರ್ತಕ್ಕಂಥ ಅಪಾರವಾಗಿದ್ದ ಧನ ಸಂಪತ್ತನ್ನು ಸಾರ್ವಜನಿಕರ ಏಳಿಗೆಗಾಗಿ, ಸಾರ್ವಜನಿಕರ ಸದುದ್ದೇಶಕ್ಕಾಗಿ ಹಂಚಿರ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ಅವನ ಭಕ್ತಿ ನಿಷ್ಠೆಯಿಂದ ಮೆಚ್ಚಿ ಆಗಿನ ಕಾಲದಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ದೇವಸ್ಥಾನದಲ್ಲಿ ಬಿಡದೆ ಹೋದಾಗ ಅಲ್ಲಿ ನಿಂತೇನಪ್ಪ ಅಂದ್ರೆ ಅವನು ಸಂಗೀತದ ಮೂಲಕ ಆ ಭಗವಂತನನ್ನೇ ತಿರುಗಿಸಿ ಗಾಡಿ ಹೊಡೆದು ಕನಕನ ಕಿಂಡಿ ಅಂತೇಳಿ ಪ್ರತ್ಯಕ್ಷ ಪ್ರಮಾಣಿಸಿ ಅವನನ್ನು ದರ್ಶನ ಮಾಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂಥ ಮಹಾನ್ ವ್ಯಕ್ತಿಯ ಇವತ್ತು ನಾವು 537ನೇ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಅನೇಕ ಶರಣರು ಸತ್ಪುರುಷರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಇವತ್ತು ಯುವ ಪೀಳಿಗೆಗೆ ಗೊತ್ತಾಗ್ಬೇಕಂತ ಹೇಳಿ ಕನಕನ ಒಬ್ಬನೇ ಅಲ್ಲ, ಅನೇಕ ಜನರು ಕೂಡ ಜಯಂತಿ ಮಾಳಿಂಗರ ಆಗಿರ್ಬೋದು, ಬೀರ್ಲಿಂಗರ ಆಗಿರ್ಬೋದು, ರೇಣುಕಾಚಾರ್ಯರ ಆಗಿರ್ಬೋದು, ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಈಗಿನ ಜನರಲ್ಲಿ ನಮ್ಮ ಸಿದ್ದರಾಮಯ್ಯನವರು ಬಡವರಿಗೆ 5 ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು, ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ನಾವೆಲ್ಲರೂ ಮರಿದೇ ಇರತಕ್ಕಂಥ ರೀತಿಯಲ್ಲಿ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಜನರು ಪರಮಾತ್ಮನ ದಾರಿಯಲ್ಲಿ ಸಾಗಿ ಇವತ್ತು 50 ವರ್ಷಗಳ ಕಾಲ ಸತತವಾಗಿ 14 ಸಲ ಬಜೆಟ್ ಮಂಡನೆ ಮಾಡಿ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ರಾಜ್ಯದ ಭವಿಷ್ಯದಲ್ಲೆಲ್ಲ ರಾಷ್ಟ್ರದ ಇತಿಹಾಸದಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿ ಅರ್ಧ ಗಂಟೆಯಲ್ಲಿ ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಹೋದ ಸಲ ಮುಖ್ಯಮಂತ್ರಿ ಆದ ತಕ್ಷಣ ಕೇವಲ ಅರ್ಧ ಗಂಟೆಯಲ್ಲಿ ಏನಪ್ಪ ಅಂದ್ರೆ ದೀನದಲಿತರ, ಬಡವರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಎಲ್ಲವನ್ನ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇತಿಹಾಸ ನಿರ್ಮಿತವಾಗಿರ್ತಕ್ಕಂಥ ಜನರಿಗೆ ಪಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಮ್ಯಾಂಡೇಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ಜಾರಿ ತಂದಿರ್ತಕ್ಕಂಥ ಏಕೈಕ ವ್ಯಕ್ತಿ ಭಾರತ ದೇಶದ ಇತಿಹಾಸ ಪುಟದಲ್ಲಿದೆ. 14 ಸಲ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಒಬ್ಬನೇ ಒಬ್ಬ ಆಳಮತ ಜನಾಂಗದಲ್ಲಿ ಹುಟ್ಟಿ ಬಜೆಟ್ ಮಂಡನೆ ಎಕನಾಮಿಕ್ ದೇಶದ ಆರ್ಥಿಕ ಮಂಡನೆ ನಮಗೆ ಜೀವನಕ್ಕೆ ಒಂದು ವರ್ಷಕ್ಕೆ ಏನು ಬೇಕು, ಏನು ಕೊಡಬೇಕು, ಏನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥ ವ್ಯಕ್ತಿ. ಇವತ್ತು 5 ಗ್ಯಾರಂಟಿಗಳನ್ನು ಬಡವರು ಯಾರು ಉಪವಾಸ ಮಲಗಬಾರ್ದು ಅಂತ ಹೇಳಿ
ಫ್ರೀ ಅಕ್ಕಿ ಕೊಡ್ತಕ್ಕಂಥ ಮತ್ತು ಯುವ ನಿಧಿ ಕೊಡ್ತಕ್ಕಂಥ, ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು, ಬಸ್ನಲ್ಲಿ ಫ್ರೀ ಹೋಗ್ತಕ್ಕಂಥದ್ದು, ಇವೆಲ್ಲವನ್ನ 200 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು ಹುಟ್ಟಿದ್ದಾರೆ. ಕನಕದಾಸರು ಹುಟ್ಟಿದ್ದಾರೆ. ಬೀರಲಿಂಗ ಮಾಳಿಂಗರಾಯನ ಇತಿಹಾಸ ಕೂಡ ಇದೆ. ಇವತ್ತು ನಾವು ದೀಪಾವಳಿ ಅಮಾವಾಸ್ಯೆಗೆ ಹೋದ್ರೆ ಭಗವಂತ ಅಲ್ಲಿ ಬಂದು ವಿಂಬಾಲಿಸುತ್ತಾನೆ. ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ಇವೆಲ್ಲ ಉದಾಹರಣೆಗಳನ್ನು ಈ ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ರಿ. ನಿಮ್ಗೆ ಒಳ್ಳೆಯದಾಗಲಿ. ತಾವೆಲ್ಲ ಅನೇಕ ವಿಚಾರಗಳನ್ನು ಇಟ್ಟಿದ್ದೀರಿ. ನಾನು ಬಹಿರಂಗ ಪಡಿಸ್ಲಿಕ್ಕೆ ಬರೋದಿಲ್ಲ. ಯಾವಾಗಲೂ ಕೂಡ ತಮ್ಮ ಮಾತಿಗೆ ಮನ್ನಣೆ ಕೊಟ್ಟು ತಮ್ಮ ಜೊತೆಗೆ ಇರ್ತಕ್ಕಂಥ ಕೆಲಸ ಮಾಡಿದ್ವಿ. ನಾವಾಗಲಿ, ಸಂತೋಷರಾಗಲಿ, ನಮ್ಮ ಯುವರಾಜ್ ಕಣ್ಣಿಯವರಾಗಲಿ, ವೀರಣ್ಣವರು ಎಲ್ಲ ಹೊಸ ಮಂದಿ ಕಲಿತು ಸಮಾಜದ ಬಗ್ಗೆ ಮೊನ್ನೆ ನಾವು ಮುಖ್ಯಮಂತ್ರಿ ಫಂಡಿನಲ್ಲಿ 20 ಲಕ್ಷ ಕನಕ ಭವನ ಅದು ಕೂಡ ಇದ್ದೀವಿ. ಇವತ್ತು ನಮ್ಮ ಹಡಗಿನಲ್ಲಿ 20 ಕೋಟಿ ರೂಪಾಯಿ SSDP ಕೆಲಸ ಕೂಡ ಪ್ರಾರಂಭ ಆಗ್ತಿದ್ದೀವಿ. ಒಂದು ಒಳ್ಳೆಯ ರಸ್ತೆ ನಿಮಗೆ ಏನಪ್ಪ ಅಂದ್ರೆ ಗ್ರಾಮಕ್ಕೆ ಬರ್ತಕ್ಕಂಥದ್ದು 2 ಕಡೆ ಡಿವೈಡರ್ ಆಗಿ ಆ ಕಡೆ ಗುಡಿಯಿಂದ ಹೋಗಿ ಏನಪ್ಪ ಅಂದ್ರೆ 50 ಲಕ್ಷ ರೂಪಾಯಿಗಳು HK ಪಾಟೀಲ್ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮತ್ತು ಆ ಪಟ್ಟಣಿಯಿಂದ ಆಚೆ ಕಡೆನೂ ಕೂಡ ಡಿವೈಡರ್ ಮೂಲಕ ಹರಿಜನ ಗುಡಿ ದಾಟಿ ಈ ಕಡೆ ಕಂಪ್ಲೀಟ್ ಏನಪ್ಪ ಅಂದ್ರೆ ಆ ಊರಲ್ಲಿ ಒಳಗೆ ಹೋಗ್ತಕ್ಕಂಥ ಆಫೀಸ್ ಏನಿದೆ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಹೋಗ್ತಕ್ಕಂಥದ್ದು ಅನೇಕ ಕೆಲಸಗಳು ಇಟ್ಟಿದ್ದೀವಿ. ಅದನ್ನು ಹೇಳೋದಕ್ಕಿಂತ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅದನ್ನು ಪ್ರಾರಂಭ ಅಂತಕ್ಕಂಥದ್ದು ಕೂಡ ಹೇಳಿ ಇವತ್ತು ಅಲ್ಲಿ ಮುಖ್ಯ ಇನ್ನೊಂದು ನಮ್ಮ ಶರಣಬಸಪ್ಪ ಮುತ್ತವರು ಬಳಿ ನೀರೇನು ನಿಂದಿರ್ತಾವಲ್ಲ ಅದನ್ನು ಕೂಡ ಸ್ಯಾಂಕ್ಷನ್ ಆಗಿದೆ. 2-3-4 ದಿನದಲ್ಲಿ ಅದನ್ನು ಕೂಡ ಪ್ರಾರಂಭ ಆಗ್ತದೆ. ಅನೇಕ ಕೆಲಸಗಳನ್ನು ಹಾಕಿದ್ದೀವಿ. ತಮ್ಮ ಆಶೀರ್ವಾದದಿಂದ ಶಾಸಕನ ನಂತರ ಸ್ವಲ್ಪ ತಡ ಆಗ್ತಿದೆ. ಯಾಕಂದ್ರೆ ನಮ್ಮೆಲ್ಲ ಗ್ಯಾರಂಟಿ ಬಂದು ನಮಗೆಲ್ಲ ಸ್ವಲ್ಪ ತಡ ಆಗಿದೆ. ದಯಮಾಡಿ ಕ್ಷಮಿಸಬೇಕು. ನಮ್ಮ ಏನೇ ಕೆಲಸ ಇದ್ದರೂ ಕೂಡ ತಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ನಾವೆಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆಸಿದ್ರಿ. ಮತ್ತು ಸಾಯಂಕಾಲ ನಮ್ಮ ನಿಕಟ ಎಲ್ಲರೂ ಇನ್ನೂ ಅನೇಕ ಮುಖಂಡರು ಬರ್ತಾರೆ. ಎಲ್ಲರೂ ಕೂಡ ಮಾತನಾಡ್ತಾರೆ. ತಮ್ಮ ಜೊತೆಗೆ ನಾವು ನಮ್ಮ ಪಕ್ಷ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು